ಒಂದು 5 ನಿಮಿಷ ಕುತ್ಕೊಳ್ರಿ. ನಾನು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಮಾತಾಡಬೇಕು. ಅರ್ಜೆಂಟಾಗಿ ಎದ್ದೋಗ್ಬೇಡ, ಹೊರಗೆ ಏನು ಕೆಲಸ ಇಲ್ಲ ಅಂತ. ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಂದಿರಿ. ಇವಾಗ ಒಂದು 5 ನಿಮಿಷ ತಾಳ್ಮೆಯಿಂದ ಕುತ್ಕೊಂಡು ಕೇಳಿರಿ. ಏನೋ ಮರೆಯಕ್ಕ ನಿಂದು. ನಂದು ಸ್ವಲ್ಪ ರಾತ್ರಿ ಕೆಲಸ ಐತೆ. ನಾನು ಮತ್ತೆ ಯಾರು ನನ್ನ ದೋಸ್ತರು ಇಬ್ರು ಬರ್ತಾರಲ್ಲಿ, ನಾನು ಮೀಟ್ ಹಾಕೋಬೇಕು. ಇಂಪಾರ್ಟೆಂಟ್ ಕೆಲಸ ಐತೆ, ಮಾತಾಡ್ಬೇಕು ನಾವು. ಅರ್ಜೆಂಟ್ ಏನಂತ ಹೇಳು. ಏನಬೇದು ಅಷ್ಟು ಅರ್ಜೆಂಟ್ ಏನಂತ? ಏನು ವಿಷಯ ಇರ್ಬೋದು ಹೇಳು ಬೇಗ, ನಾನು ಓದ್ಕೊಳ್ಬೇಕು. ಇವರೊಬ್ಬನ ಸ್ವಲ್ಪ ಇದು ಹೇಳ್ತೀನಿ ಎಲ್ಲ ಇಬ್ರು ಒಂದೇ ಸರಿನಿ. ಏನಿಲ್ಲ, ಮತ್ತೆ 4 ದಿನ ನಾನು ಸಾಕಕ್ಕ ಮತ್ತೆ ಗೌರಕ್ಕನ್ 3 ಫ್ಯಾಮಿಲಿ ಅದು ಅಲ್ಲಿಗನ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ. ಧರ್ಮಸ್ಥಳ ಹೊರನಾಡು ಎಲ್ಲ ಹೋಗೋಣ ಅನ್ಕೊಂಡಿವಿ. ಅದಕ್ಕೆ ನೀವು 3 ದಿನ ಫ್ರೀ ಇದ್ದೀರಾ ಇಲ್ಲ ಅಂತ ಕೇಳಬೇಕಿತ್ತು. ಅದಕ್ಕೆ ಇಬ್ರು ಕರೆಸ್ತಾ ಇದ್ದೀವಿ ನಾನು. ಓ ಟ್ರಿಪ್ಪಾ? ಹಾಗಾದ್ರೆ ನಾನಂತೂ ರೆಡಿ. ನನಗೂ ಓದಿ 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 ಮನೆ ಕೂತ್ಕೊಂಡು ಬೇಜಾರಾಗೈತೆ. ನಾನು ಬರ್ತೀನಿ ತಗ. 3 ದಿನ ಹೆಂಗೋ ರಜಾಕೊಂಬರ್ತೀನಿ ನನ್ನ ಕಾಲೇಜ್. ಹೋಗೋಣ ಬೇ, ಅಪ್ಪಗೆ ಹೇಳು ಹೋಗೋಣ. ನಾನು ಕೂಡ ಬರ್ತೀನಿ. ನನಗೂ ಸಾಕಾಗಿತ್ತು ಓದು 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 ಅಂತೇಳಿ. ಟ್ರಿಪ್ಪಾ? ಸರಿ ತಗ, ಹೋಗೋಣಂತೆ. ಅದೇ ನನಗೂ ಹೊಲ್ದಾಗ ಕೆಲಸ ಮಾಡಿ ಮಾಡಿ ಸಾಕಾಯ್ತು. ಹೆಂಗ 3 ದಿನ ಹೊರಗೆ ಬಂದು ನಮಗೂ ಖುಷಿ ಆಗ್ತತೆ. ಆಯ್ತು ತಗ, ಹೋಗೋಣಂತೆ. ಏನ್ ಎದ್ರಾಗ ಹೋಗೋದು, ಏನ್ ಕತೆ? ಏನಾನ ಅದ್ರ ಬಗ್ಗೆ ಮಾತಾಡಿರಾ ನೀವು? ಅಯ್ಯೋ, ಫಸ್ಟ್ ಎಲ್ಲರೂ ಒಪ್ಪಿಸ್ತಾನೆ. ಎಲ್ಲರೂ ಒಪ್ಪಿದ್ಮೇಲೆ ಆಮೇಲೆ ಎದ್ರಾಗ ಹೋಗೋದು ಏನ್ ಕತೆ ಅಂತ ಪ್ಲಾನ್ ಮಾಡ್ಬೋದು. ನೀವಂತೂ ಆಯ್ತು ಬಿಡು. ಮತ್ತೆ ಅವ್ರಿಬ್ರು ಮನೆಗೆಲ್ಲ ಎಲ್ಲರೂ ಬರ್ತಾರ? ಹಂಗಂದ್ರೆ ಅವ್ರೆಲ್ಲರೂ ಬಂದ್ರೆ ಮತ್ತೆ ನಾವು ಹೋಗೋಣ. ಅದ್ರಾಗ ಏನೈತೆ? ಅದೇ ಕೇಳ್ತೀನಿ ಅಂತ ಹೇಳಿದ್ರು ಅವ್ರ ಮನೆಗೆ ಎಲ್ಲರೂ. ನಿನ್ ಗೌರಕ್ಕನು ಅವ್ರ ಮನೆಗೆ ಬರ್ಬೋದು, ಯಾಕಂದ್ರೆ ಅವನು ಮಗನು ಹೋಗೋಣ ಅಂತಿದಾನಂತೆ. ಅವ್ರ ಮನೆಗೆ ಬರ್ತಾರ. ಮತ್ತೆ ಸಾಕಕ್ಕನ ಏನಪ್ಪ ಗೊತ್ತಿಲ್ಲ. ಅವ್ರ ಮನೆಯವ್ರದ್ದು ಮತ್ತೆ ಆ ಬಟ್ಟೆ ಅಂಗಡಿ ಎಲ್ಲ ಏನು 3 ದಿನ ಅಂಗಡಿ ಮುಚ್ಚಬೇಕು, ಏನ್ ಮಾಡ್ತಾರ ಗೊತ್ತಿಲ್ಲ. ಕೇಳ್ತೀನಿ ಅಂತ ಹೇಳ. ಕೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತ ಹೇಳಿ ಬೆಳಿಗ್ಗೆ ನೋಡಂತ ನಾಳೆ ಗೊತ್ತಾಗುತ್ತೆ. ಸರಿ ತಗ, ನಂದು ಅರ್ಜೆಂಟ್ ಕೆಲಸ ಐತೆ. ಹೊರಗಲ್ಲಿ ದೋಸ್ತರು ಬರ್ತಾರ, ನಾನು ಹೋಗ್ತೀನಿ. ನೀವು ಊಟ ಮಾಡಿ ಮಲ್ಕೊಳ್ರಿ. ಮತ್ ನೀವು ಊಟ ಮಾಡಲ್ಲ, ಹಂಗೆ ಹೋಗ್ತೀರಾ? ಏನ್ ಕತೆ ಹೊರಗೆ ಹೋಗೋದು? ಊಟ ಮಾಡದೇನೆ ಹೊರಗೆ ಹೋಗ್ತಿದ್ದೀರಾ? ನಮ್ಮನ್ ಬೇರೆ ಊಟ ಮಾಡಿ ಮಲ್ಕ ಅಂತಿದ್ದೀರಾ? ಏನ್ ಜೋರ ಐತಲ್ಲ? ಏನಿಲ್ಲ, ಭಾಳ ದಿನ ಆಯ್ತು ಮಾತಾಡಿಲ್ಲ ಕುತ್ಕೊಂಡು ಅಂತೇಳಿ ಅನ್ಕೊಂಡಿವಿ ಅಷ್ಟೇ. ಬರ್ತಿತ್ತಾಗ, ನೀವು ಊಟ ಮಾಡಿ ಮಲ್ಕೊಳ್ರಿ, ನಾನು ಬರ್ತೀನಂತೆ. ಸರಿ, ಹುಷಾರಾಗಿ ಬರ್ರಿ. ಮತ್ತೆ ರಾತ್ರಿ ನಾಯಿಗಳೆಲ್ಲ ಇರ್ತಾವಲ್ಲಿ, ಬೊಗಳ್ತಿರ್ತಾವ ನೋಡು. ಆಮೇಲೆ ನಿನ್ ಗಡ್ಡ ನಿನ್ ಟೋಪಿ ನೋಡಕ್ಕೆ ನಿಮ್ಮರ್ಕೊಂಡ್ಬಿಡ್ತಾ ಕಳ್ಳ ಅನ್ಕೊಂಡು. ಆಯ್ತು ತಗ, ಯಾರು ನನ್ನ ಕಳ್ಳ ಅನ್ಕೊಳಲ್ಲ. ನೀನು ಒಬ್ಳೆ ಅನ್ಕೊಳೋದು ಕಳ್ಳ ಅಂತ. ನಮ್ಗೆ ಎಲ್ಲರಿಗೂ ಗೊತ್ತು ಊರಾಗ ಏನಂತ ನಾನು. ಸರಿ, ನೀವು ಮಲ್ಕೊಳ್ರಿ, ನಾನು ಹೋಗ್ತೀನಿ. ಏನ್ರಿ ನಿಮ್ಮ ಮನೆಗೆಲ್ಲ ಕೇಳಿದ್ರಾ ಟ್ರಿಪ್ ಹೋಗೋದು? ಏನಂದ್ರು? ನಮ್ಮನೆಗೆಲ್ಲ ಓಕೆವ, ನಮ್ಮನೆಗೆ ಹೋಗೋಣ ಅಂತ ಹೇಳ್ಯಾರ. ರಾತ್ರಿ ಕೇಳಿದೆ ಎಲ್ಲ. ಆಯ್ತು ಹೋಗಂತಾಗ, ನಮಗೂ ಖುಷಿನೇ ಅಂತ ಹೇಳಿದ್ರಪ್ಪ. ನಮ್ಮನೆ ಕೂಡ ಹೋಗೋಣ ಅಂತ ಹೇಳ್ಯಾರ. ಅದೇ ರಾತ್ರಿ ನಿಮ್ ಗಂಡಂದ್ರು ಸಿಕ್ಕಿದ್ರಂತಲ್ಲ, ಮಲ್ಲಕ್ಕನ ಗಂಡ ಮತ್ತೆ ಗೌರಕ್ಕ ನಿನ್ ಗಂಡ ಕೂಡ ಸಿಕ್ಕಿದ್ರಂತಲ್ಲ ರಾತ್ರಿ. ಅವಾಗ ಎಲ್ಲ ಮಾತಾಡ್ಕೊಂಡಾರಂತಪ್ಪ, ಹೋಗೋಣ ಅಂತ ಹೇಳಿದ್ರು. ಹೌದು, ರಾತ್ರಿ ಎಲ್ಲಿಗೆ ಹೋಗಿದ್ರು ಎಲ್ಲರೂ 3? ಇನ್ನೆಲ್ಲಿಗೆ ಹೋಗಿರ್ತಾವ ಅವು 3? ಪಾರ್ಟಿ ಮಾಡಕ್ ಹೋಗಿರ್ತಾವ ಅಷ್ಟೇ. ಅಲ್ಲ, ನನಗೆ ಕೂಡ ಬೇಷ್ ಊಟ ಮಲ್ಕ ಅಂತ ಹೇಳ್ಬಿಟ್ಟು ರಾತ್ರಿ 12 ಗಂಟೆಗೆ ಬಂದವು. ಅದೇ ಅನ್ಕೊಂಡು ನನ್ ಡೌಟ್ ಬಂತು. ಊಟ ಮಾಡ್ದೇನೆ ಹೋದ್ರಲ್ಲ, ನೀವು ಊಟ ಮಲ್ಕೊಳ್ರಿ ಅಂತ ಹೇಳಿ ನೈಸಾಗಿ. ಅವಾಗಲೇ ನನ್ ಡೌಟ್ ಬಂತು. ಏನೋ ಹೋಗ್ಲಿ ಬಿಡಂತ ಸುಮ್ಮನೆ ಅದೇ ನಾನು. ಟ್ರಿಪ್ ಬೇರೆ ಹೋಗೋದೈತಲ್ಲ, ಜಗಳ ತೆಗ್ದ್ರೆ ಚೆನ್ನಾಗಿರಲ್ಲ ಅಂತ ಬೆಳಿಗ್ಗೆ ಸುಮ್ಮನೆ ಅದೇ ನೋಡಿ ನಾನೇ. ಎಲ್ಲೆಲ್ಲಿಗೆ ಯಾವಾಗ ಅಂತ ನೀಟಾಗಿ ಬರಿಬೇಕು ನೋಡ್ರಿ ಒಂದು ಬುಕ್ನಾಗ. ಹಂಗಂದ್ರೆ ನಾವು ಹೆಂಗ್ ಪ್ಲಾನ್ ಮಾಡ್ತೀವಿ ಹಂಗೆ ಹೋಗಕ್ ಬರ್ತತೆ. 3 ದಿನ ಫಸ್ಟ್ ಯಾವ ದೇವಸ್ಥಾನ, ಆಮೇಲೆ ಯಾವುದು ಎಲ್ಲ ನೀಟಾಗಿ ಬರಿಬೇಕು. ಆಮೇಲೆ ಏನೇನು ತಿಂಡಿ ತಿನಿಸುಗಳು ಮಾಡ್ಕೊಳ್ಬೇಕಂತ ಒಂತಾಗ ಬರೀರಿ. ಮತ್ತೆ ಅರಿಬಿಗಳು ಎಷ್ಟು ಇಟ್ಕೊಳ್ಬೇಕು, ಬಟ್ಟೆ ಎಷ್ಟು ಜೊತೆ ಇಟ್ಕೊಳ್ಬೇಕು ಎಲ್ಲನೂ ಮತ್ತೆ ನೀಟಾಗಿ ಪ್ಲಾನ್ ಮಾಡ್ಬೇಕು. ನಿನ್ನ ಮಗನಿಗೆ ಫಸ್ಟ್ ಹೇಳು, ಡ್ರೈವರ್ ಎಂತ ಬೇಸಿರ್ಬೇಕು ನೋಡವ, ಕುಡಿಯೋನು ಅಂತ ಹೇಳಿ ಕರ್ಕೊಂಬರ್ಬೇಡ ಅಂತ ಹೇಳಿ ಡ್ರೈವರ್ನ. ಗಾಡಿ ಮತ್ತೆ ಯಾವ ಗಾಡಿ ಮಾಡ್ತೀರಿ? ಕ್ರೂಸರೇ ಹೇಳ್ಬಿಡು, ಕ್ರೂಸರ್. ನಾನು ಅದೇ ಅನ್ಕೊಂಡೆ. ಇಲ್ಲ, ನನ್ನ ಮಗನ ಫ್ರೆಂಡ್ ನಾನು ನೋಡಿ ಅಲ್ಲಿ ಬರ್ತಿರ್ತಾನ ಅವಾಗ ಮನೆಗೆ. ಕುಡಿಯೋ ಅಭ್ಯಾಸ ಎಲ್ಲ ಇಲ್ಲ ಹುಡುಗ. ಒಳ್ಳೆನ್ ಪಾಪ, ನಮ್ಮ ಉದಯನಂಗೆ ಸೇಮ್ ಸಂಪನ್ನ, ಒಳ್ಳೆನೆ. ಆಯ್ತಾಡ್ರಿ, ಮತ್ತೆ ಎಲ್ಲ ಬರೆಯೋಣ. ಫಸ್ಟ್ ಧರ್ಮಸ್ಥಳ ಹೋಗ್ಬಿಡಂದ್ರಿ. ಧರ್ಮಸ್ಥಳದಿಂದ ಸೌತಡ್ಕ ಗಣೇಶ ಬರ್ತತ್ತಲ್ಲಿ, ಗಣೇಶ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ, ಕೊಲ್ಲೂರು, ಕಳಸ ಹಂಗೆ ನೋಡ್ಕೊಂಡು ಬರಂತಾಡ್ರಿ. ಮತ್ತೆ ಅಲ್ಲ, ಊಟದ್ದೇನು ಬಿಡು, ತೊಂದರೆ ಇಲ್ಲ. ಎಲ್ಲ ದೇವಸ್ಥಾನ ಪ್ರಸಾದ ಐತಾ? ಏನ್ ಸ್ವಲ್ಪ ಹೊಟ್ಟೆ ಹಸ್ವಾದ್ರಾಗ ಮಂಡಕ್ಕಿ ಅವಲಕ್ಕಿ ಮೊನ್ನೆ ಹಿಂಗ ಕೋಳ್ಬೇಡ, ನೀವು ನಿಪ್ಪಟ್ಟು ಚಕ್ಲಿ ಮಾಡ್ಕೊಂಡಿವಲ್ಲ, ಐದಾವಲ್ಲ ಎಲ್ಲಾರ ಮನಸ್ಸು ಸ್ವಲ್ಪ ಎಲ್ಲಾರು ಸುತ್ತ ತಂದ್ಬಿಟ್ರೆ ಸರಿ ಹೋಗ್ತತೆ. ಏನ್ ಸ್ವಲ್ಪ ಮಂಡಕ್ಕಿ ಅವಲಕ್ಕಿ ಅಷ್ಟೇ ಮಾಡ್ಕೊಳ್ಬೇಕು ನೋಡ್ರಿ. ಅಷ್ಟೇ ಮಾಡ್ಬೇಕು. ನಾನು ಮಂಡಕ್ಕಿ ಮಾಡ್ಕೊಂಡ್ಬಿಡ್ತೀನಿ, ನೀವು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡ್ಬಿಡ್ರಿ. ಆಯ್ತಾ ಗೌರಕ್ಕ, ಅಷ್ಟೇ ಮಾಡೋಣ. ನೀನು ಮಂಡಕ್ಕಿ ಮಾಡ್ಕೆ, ನಾನು ಸ್ವಲ್ಪ ಅವಲಕ್ಕಿ ಹಾಕಿ ಮತ್ತೆ ಅವಲಕ್ಕಿ ಮಾಡ್ತಾಳ. ಬೇರೆ ಮಾಡ್ತೇನೆ ನೋಡಿ ಮಮ್ಮಲ್ಲಕ್ಕ ನೀನು. ನಾನು ಇವು ಖಾರದ ಇವು ಬರ್ತಾವ ಶಂಕರಪಳ್ಳಿ ಮಾಡ್ಬಿಡ್ತೀನಿ ನಾನು. ಸರಿ ತಡ್ರಿ, ಅಷ್ಟು ಮಾಡ್ರಿ. ಒಂದು 4 ಜೊತೆ ಇಟ್ಕೊಳ್ರಿ ಬಟ್ಟೆಗಳು. 4 ಜೊತೆ ಬಟ್ಟೆ ಆದ್ರೆ ಸಾಕು. ಏನು ಟವಲ್ಗಳು ಒಂದು
ಬ್ರಷು ಪೇಸ್ಟು ಅವೆಲ್ಲ ಇಟ್ಕೊಳ್ರಿ ಮತ್ತೆ ನೋಡವ ಇದ್ರಾಗ ಮತ್ತೆ ಅಲ್ಲಿ ಮೊದಲೇ ಗಾಡ್ ಸೆಕ್ಷನ್ ಐತೆ ಅಂತ ವಾಂತಿ ಮಾಡ್ಕೊಂಡು ಕುತ್ಕೊಂಬೇಡ್ರಿ. ಒಂದೆರಡು ಗುಳಿ ಇಟ್ಕೊಂಡ್ಬಿಡ್ರಿ ವಾಂತಿ ಮತ್ತೆ ನೋವಿಂದು ಗುಳಿಗೆ ಇಟ್ಕೊಂಡ್ಬಿಡ್ರಿ. ಮತ್ತೆ ನೋಡ್ರಿ ಮತ್ತೆ ನಿಮಗೆ ಏನ್ ಬೇಕು ಜಂಡು ಬಾವು ಮೆಂತೆ ಬಸ್ ಅಂತವೆಲ್ಲ ಬೇಕಾದ್ರೆ ಇಟ್ಕೊಳ್ರಿ. ಮತ್ತೆ ಹೂನೇವ ನನ್ನ ಮೊದಲೇ ಗಾಡ್ ಸೆಕ್ಷನ್ ಅಂದ್ರೆ ಆಗಲ್ಲ, ವಾಂತಿ ಆಗೋದೇ ಜಾಸ್ತಿ. ನಾನಿವಾಗ ನನ್ನ ಮಗಳಿಗೆ ಹೇಳಿ ವಾಂತಿಗಳು ತರಿಸ್ಕೊಂತೇಳಿ. ವಾಂತಿಗಳು ಸ್ವಲ್ಪ ಮತ್ತೆ ಎತ್ತೆತ್ತಾಗ್ತಿರುತ್ತಾ ಮತ್ತೆ ಬಟ್ಟೆ ಬಿದ್ದಂಗೆ ಆಗ್ಬಿಡ್ತದೆ. ಒಂದೆರಡು ಬಟ್ಟೆಗಳಿಗೆ ಒಂದು ಸ್ಪ್ರೇ ಇಟ್ಕೊಂಡ್ಬಿಡ್ತೀನಿ. ಸರಿ ತಾಡ್ರಿ ಮತ್ತೆ ನಾಳೆಲ್ಲ ರೆಡಿ ಮಾಡ್ಕೊಂಬಿಡ್ರಿ. ನಾಳೆ ಮಂಡಕ್ಕಿ ಅವಲಕ್ಕಿ ಮತ್ತೆ ಹೇಳಿದೆಲ್ಲ ಏನದು ಶಂಕರಪೊಳ್ಳೆ ಎಲ್ಲ ಮಾಡ್ಕೊಂಬಿಡಂದ್ರೆ ನಾಳೆ. ಮತ್ತೆ ಬಟ್ಟೆಗಳೆಲ್ಲ ಒಕ್ಕೊಂಡು ಇಸ್ತ್ರಿ ಮಾಡ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡ ನಾಳೆ ರಾತ್ರಿ ಅಷ್ಟೊತ್ತಿಗೆಲ್ಲ. ನಾಡ್ದು ನಾ ಸಿಗ್ಲೆ ಹೋಗ್ಬಿಡಂದ್ರೆ ಶನಿವಾರ ಬೆಳಿಗ್ಗೆ ನಾ ಸಿಗ್ಲೆ ಹೋದ್ರ ಕೆಲಸ ಆಗ್ತದೆ. ನಾನು ನನ್ನ ಮಗನಿಗೆ ಹೇಳ್ತೀನಿ ತಡಿ ಹೋಗಿ ಡ್ರೈವರ್ ಫೋನ್ ಮಾಡಿ ಹೇಳ್ಬಿಡಪ್ಪ ಕನ್ಫರ್ಮ್ ಅಂತ ಹೇಳಿ 3 ಫ್ಯಾಮಿಲಿ ಅಂತ ಹೇಳ್ಬಿಡ್ತೀನಿ. ಎಲ್ಲ ಎಷ್ಟು ಜನ ಆಗ್ತೀವಿ ಈಗ? ನಿಮ್ಮವರಿಬ್ರು ನಮ್ಮನೆ 4 ಜನ ಆಗ್ತೀವಿ. ನೀವು 3 ಅಲ್ಲ ಸಾಕಕ್ಕ, ನೀವು 3 ನೀವು 3 9 4 ಎಷ್ಟಾಗತ್ತವ? 9 13 ಜನ ಡ್ರೈವರ್ ಸರ್ 14 ಜನ ಆಗ್ತಿರ್ತಾರ ಹೋಗಂತ. ಅಲ್ಲೇ ತೈಗೋರಕ್ಕ ಎಲ್ಲಿ ಕಲ್ತ್ಕೊಂಡ್ ಲೆಕ್ಕ ಮಾಡೋದು? ನಮ್ಮನೆ 3 ಮತ್ತೆ ಸಾಕಕ್ಕ ಮನೆ 3 6 ಜನ, ನಿಮ್ಮನ್ನ 4 ಜನ ಎಷ್ಟಾದ್ರವ? 6 4 10 ಆಗಿಲ್ಲೇನು? ಡ್ರೈವರ್ ಬತ್ತ ನಂದು 14 ಜನ ಅಂತ ಇಲ್ಲ ತೈನ 3 ಆಡ್ ಮಾಡಿದ್ದೀನಿ ನೀನು. ಅಯ್ಯೋ ಅವ್ನು ನೋಡಿ ಗೊತ್ತಾಯ್ ನನಗೆ ಕಂಪೀಸ್ ಆಗ್ಬಿಟ್ಟು ಕಂಪೀಸ್. ಅದು ಕಂಪೀಸ್ ಅಲ್ಲ ಕನ್ಫ್ಯೂಸ್. ಅದು ಇಂಗ್ಲಿಷ್ ಬರಲ್ಲ ಏನಿಲ್ಲ ಯಾಕೆ ಮಾತಾಡ್ತೀಯ ತಾಯಿಗಾರಕ್ಕ ನೀನಂದ್ರು ನೀನು. ಅಯ್ಯೋ ಇಲ್ಲಿ ತಗೊಳ್ಳೆ ತಾಯಿ ಏನೋ ಬಾಯಿಗೆ ಬಂತು ಅಂದೆ, ನೀನಂತೂ ದೊಡ್ಡ ಕತೆ ಮಾಡ್ತೀಯಲ್ಲ ಅದನ್ನ. ಅಲ್ಲೇ 11 ಜನ ಆಗ್ತೀವಿ, ಇನ್ನೊಬ್ರು ಯಾರನ್ನ ಕರ್ಕೊಂಡು ಹೋಗೋಣ ಮತ್ತೆ. ಇಂದು ಮನೆ ಸುಮಕ್ಕ ಕರ್ಕೊಂಡು ಹೋಗ್ತೇಳಿ ಪಾಪ. ಸುಮಕ್ಕ ಎಲ್ಲಿ ಹೋಗಿಲ್ಲಕ್ಕ ಧರ್ಮಸ್ಥಳ ನೋಡಿಲ್ಲ ಇಲ್ಲ ಅಂತ ಅಂತಿದ್ದ ಅವಾಗ ಯಾವಾಗ. ಆಕೆ ಕೇಳ್ತೀನಿ ಒಂದು ಮಾತು ಕೇಳಿ ಆಕೆ ಒಬ್ಬಕ್ಕೆ ಬಂದು ಆಕೆ ಒಬ್ಬಕ್ಕೆ ಕರ್ಕೊಂಡು ಹೋಗೋಣಂತೆ. ಅಲ್ಲೇ ಒಂದ್ಸಲ ಸುಮಕ್ಕ ಕರೆ ಅಂತಾರೆ. ಸುಮಕ್ಕ ಬಾರೇ ಇಲ್ಲ ಒಂಚೂರು. ಏನ್ ಗೊರಕ್ಕ ಕೆಲ್ಸ ಎಲ್ಲ ಆಗದಂಗ ಐತೆ ಮಾತ್ರ ಕುತ್ಕೊಂಡ್ಬಿಟ್ಟಿರಿ 3. ಏನ್ ಕತೆ ಏನ್ ಸಮಾಚಾರ ಕರೆದಿದ್ದು? ನಾವು ಧರ್ಮಸ್ಥಳ ಅವೆಲ್ಲ ಟ್ರಿಪ್ ಹೋಗ್ಬೇಕಂತ ಅನ್ಕೊಂಡಿ 3 ದಿನ. ಬರ್ತೀಯಾ ನೀನು? ಹೌದಾ? ನನ್ನ ಗಂಡನೂ ಇಲ್ಲ ನೋಡು. ಆತ ಸಾಯಂಕಾಲ ಬರುತ್ತೆ. ನನ್ನ ಗಂಡನ ಕೇಳ್ತೀನಿ, ಕೇಳಿ ಯಾವ ಮಾತಂತ ಬೆಳಿಗ್ಗೆ ಹೇಳ್ತೀನಿ ನನಗೆ. ಮತ್ತು ನನ್ನ ಗಂಡ ಒಬ್ಬನ ಕನೆ ತಾಯಿ ಆತ ಬಂದು ಆತನ ಕರ್ಕೊಂಬರ್ತೀನಿ ತಗ. ನನ್ನ ಗಂಡ ಬಂದ್ರೂ ಕೇಳ್ತೀನಿ, ಕೇಳಿ ನಿನಗೆ ಫೋನ್ ಮಾಡ್ಲಾ ರಾತ್ರಿ? ಸರಿ ಅಷ್ಟೇ ಮಾಡು, ರಾತ್ರಿ ಹೇಳು ಮತ್ತೆ ಮರಿಬೇಡ, ಹಂಗೆ ಮಕ್ಕಂಬಿಟ್ಟೆ ನೀನು. ಇಲ್ಲ ಹೇಳ್ತೀನಿ ತಗೊಳ್ಳಿ ಗೋರಕ್ಕ, ಅದಕ್ಕೆಲ್ಲ ಏನೈತೆ. ನನಗೂ ಭಾಳ ದಿನ ಆಸೆ ಐತೆ ಧರ್ಮಸ್ಥಳ ನೋಡಿಲ್ಲ ಅಂತ. ಬರ್ತೀನಿ ತಗ. ನಂತ ಹೆಂಗ ಇವು ಬೈದಲ್ಲ ಗೃಹಲಕ್ಷ್ಮಿ ದುಡ್ಡೆಲ್ಲ ಹಂಗೆ ಇದೆ ನಂತಾಗ, ಹಂಗೆ ಇಟ್ಕೊಂಡು ನಾನು ನನ್ನ ಗಂಡ ಕಳಿಸ್ಲೇನೈತೆ, ನಾನೇ ಬಂದ್ಬಿಡ್ತೀನಿ ತಗೊಂಡು ಅಷ್ಟೇ ದುಡ್ಡು ತಗೊಂಡು. ಸಿದ್ದರಾಮಯ್ಯ ಅವ್ರು ಕೊಟ್ಟರೆ ದುಡ್ಡು ಹಂಗೆ ಐತೆ ನನ್ನತ್ತೇನು, ನನ್ನ ಕೈಲೇನಿಲ್ಲಪ್ಪ. ನನ್ನದೆಲ್ಲ ಅವಾಗಿಂದ ಅವಾಗಲೇ ಖರ್ಚಾಗ್ಬಿಡುತ್ತೆ ನೋಡು. ಹೂನೇ ಬರಕ್ಕ ನಮ್ಮನೆಗೂ ಹಂಗೆ ನೋಡು. ಬರೀ ರೇಷನ್ನು ನನ್ನ ಮಗ ಐತಲ್ಲ ಅದನ್ನ ಕೊಡ್ಸು ಇದನ್ನ ಕೊಡ್ಸು ಅಂತ ಹೇಳಿ ಕಲೆ ಬಿದ್ದು ಬಿಡೋಣ. ಅದು ಒಂದಿನ ನಾಳೆ ಬರ್ತಿದ್ದಂಗೆ ಹೇಳ್ಬಿಡ್ತದಲ್ಲ, ನನಗೆ ವಾಚ್ ಕೊಡ್ಸು, ನನಗೆ ಶೂ ಕೊಡ್ಸು, ನನಗೆ ಡ್ರೆಸ್ ಕೊಡ್ಸು ಅಂತ ಹೇಳಿ. ಮತ್ತೆ ಹುಡುಗರಿದ್ಮೇಲೆ ಅಷ್ಟೇ. ನಮ್ಮನೆ ಮತ್ತು ನನ್ನ ಮಗಳೇನು ಸುಮ್ಮನೆ ನನಗೆ ಆ ಥರ ಡ್ರೆಸ್ ಕೊಡ್ಸು, ಆ ಸರ ಕೊಡ್ಸು, ಈ ಕಿವಿ ಏನು ಕೊಡ್ಸು ಅನ್ಕೊಂಡು ಅದಕ್ಕೆ ಇಟ್ಬಿಟ್ಟೆ ಬರೋ ದುಡ್ಡನ್ನೆಲ್ಲ ನಂದು. ಸರಿ ತಾಳ್ರವ, ನನ್ನ ಕೆಲಸ ಐತೆ ಒಳಗ ಬರ್ತೀನಿ ತಗ. ಮತ್ತೆ ನಾನೆಲ್ಲ ರೆಡಿ ಮಾಡ್ಕೊಳಕ್ಕೆ ನಾಳೆಗೆ ಬಟ್ಟೆಗಳು ಒಗ್ದಿಲ್ಲ, ಬಟ್ಟೆಗಳೆಲ್ಲ ಒಕ್ಕೊಳ್ಬೇಕು. 1-2 ಚೋಲಿ ಒಲೆ ಕೊಟ್ಟಿದ್ದೆ, ಹೊಸವು ಒಲೆ ಇಸ್ಕೊಂಬರ್ತೀನಿ ಹೋಗಿ. ಬರ್ತೀನಿ ತಾಳ್ರಿ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.